ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶು ಶರಣ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನು ತುಂಬ ಚೆನ್ನಾಗಿದ್ದೇನೆ. ನೀವೆಲ್ಲರೂ ಹೆಲ್ದಿಯಾಗಿ ಆರೋಗ್ಯವಾಗಿ ಇದ್ದೀರಿ ಅಂತ ಅಂದ್ಕೊಂಡು ಇವತ್ತು ಫ್ರೈಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಊರಿಂದ ನಮ್ಮ ಮಾವ ಬಂದಿದ್ದಾರೆ. ನಿನ್ನೆ ರಾತ್ರಿಯೇ ಬಂದಿದ್ದರು. ನಿನ್ನೆ ರಾತ್ರಿ ನಮ್ಮ ಅತ್ತಿಗೆ ಮನೆಯಲ್ಲಿ ಸ್ಟೇ ಮಾಡಿದರು. ಡಿನ್ನರ್ ಅಲ್ಲೇ ಮುಗಿಸಿದ್ರು. ಬೆಳಿಗ್ಗೆ ಟಿಫನ್ಗೆ ನಮ್ಮ ಮನೆಗೆ ಬಂದಿದ್ದರು. ಇವತ್ತು ಟಿಫನ್ಗೆ ನಾನು ವೇಲ್ಡ್ ಗ್ರೇಪ್ ಪೆರಂಡೈ ಅಂತ ಹೇಳೋ ಒಂದು ಸೊಪ್ಪಲ್ಲಿ ಚಟ್ನಿ ಮಾಡಿದ್ದೀನಿ. ನಮ್ಮ ಮಾವ ತುಂಬ ದಿನದಿಂದನೇ ಗಂಟು ನೋವು ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಆದರೆ ಗಿಡ ತುಂಬ ಚಿಕ್ಕದಿತ್ತು. ಆದರೆ ಇವಾಗ ಸ್ವಲ್ಪ ಜಾಸ್ತಿನೇ ಆಗಿದೆ. ಇವಾಗೊಂದು ಚಟ್ನಿ ಮಾಡ್ಬೋದು ಅಷ್ಟು ಪೆರಂಡೈ ಆಗಿದೆ. ನಾನು ಒಂದು ಗಿಡ ತಂದು ಒಂದು ಚಿಕ್ಕ ಕಡ್ಡಿ ತಂದು ನಟ್ಟೆ. ಅದು ದೊಡ್ಡದಾಯಿತು. ಆಮೇಲೆ ಅದನ್ನು ಎರಡಾಗಿ ಕಟ್ ಮಾಡಿ ಮತ್ತೆ 2 ಡಬ್ಬದಲ್ಲಿ ಇಟ್ಟೆ. ಮತ್ತೆ ನೀರು ಹಾಕಿದಾಗ ಮತ್ತೆ ಇವಾಗ 3 ಗಿಡನೂ ಚೆನ್ನಾಗಿ ಬಂದಿದೆ. ಅಂದರೆ ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು. ಪರವಾಗಿಲ್ಲ, ಚಟ್ನಿ ಮಾಡೋದಕ್ಕೆ ತೆಗಿಬೋದು. ನಾವು ಕಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದು ಮತ್ತೆ ಪುನಃ ಚಿಗುರು ಬರುತ್ತೆ. ಕಟ್ ಮಾಡ್ತಾ ಇದ್ದಾಗ ಗೆಲ್ಲಾಗಿ ಜಾಸ್ತಿ ದೊಡ್ಡದಾಗಿ ಬರುತ್ತೆ. ಅದಕ್ಕಾಗಿ ನಾನು ಕಟ್ ಮಾಡಿ ಇವತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಇದನ್ನು ನಾವು ವಾರದಲ್ಲಿ 3 ದಿನ ಸೇವಿಸ್ಕೊಂಡು ಬಂದರೆ ಗಂಟು ನೋವು ನಮ್ಮ ಹತ್ರನೂ ಬರಲ್ಲ. ಗಂಟು ನೋವು, ಬೆನ್ನು ನೋವು, ಈ ಮೂಳೆಗಳ ಕೀಲು ನೋವು ಇರುತ್ತಲ್ವ, ಅದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಯಾವುದೇ ಟ್ಯಾಬ್ಲೆಟ್ಸ್ ಇಲ್ಲದೆ ಸಂಪೂರ್ಣವಾಗಿ ಮನೆಯಲ್ಲೇ ನಾವು ಮನೆಮದ್ದು ಮಾಡಿಕೊಂಡು ಅದನ್ನು ಸರಿ ಮಾಡ್ಕೋಬೇಕು ಅಂತ ಇದ್ದರೆ ಈ ಪೆರಂಡೆಯನ್ನು ನಾನು ಹೇಳೋ ಥರ ಚಟ್ನಿ ಮಾಡ್ಕೊಳ್ತೀನಿ ನೋಡಿ, ಮ್ಯಾಜಿಕ್ ರಿಸಲ್ಟ್ ಸಿಗುತ್ತೆ. ಅದಕ್ಕೋಸ್ಕರನೇ ನಾನು ಇವತ್ತು ಇದನ್ನು ಕಟ್ ಮಾಡಿ ನಮ್ಮ ಮಾವನಿಗೆ ಸ್ವಲ್ಪ ಕೊಟ್ಟು ನಮ್ಮ ಅತ್ತೆಗೂ ಕೊಟ್ಟು ಕಳಿಸ್ತೀನಿ. ನಮ್ಮ ಅತ್ತೆಗೂ ಸ್ವಲ್ಪ ಗಂಟು ನೋವಿದೆ. ಇವತ್ತು ಬೆಳಿಗ್ಗೆ ಟಿಫನ್ಗೆ ನೀರು ದೋಸೆ ಮತ್ತು ಕಡಲೆಕಾಳು ಸಾಂಬಾರು. ಕುಕ್ಕರಲ್ಲಿ 1 ಕಪ್ ಕಡಲೆಕಾಳು ನಾನು ರಾತ್ರಿನೇ ನೆನೆ ಹಾಕಿದ್ದೆ. ಅದನ್ನು ಇವಾಗ 3 ವಿಷಲ್ಗೆ ಉಪ್ಪು ಹಾಕಿ ಕೂಗಿಸ್ಕೊಳ್ತಾ ಇದ್ದೀನಿ. ಈ ಕಡೆ ಸೈಡು ರಾತ್ರಿಯೇ ಅಕ್ಕಿ ತೊಳೆದು ನೆನೆಸಿಟ್ಟಿದ್ದೆ. ನೀರು ದೋಸೆಗೆ ಇವಾಗ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀರು ದೋಸೆ ಸಾಫ್ಟಾಗಿ ತಿನ್ನಲಿಕ್ಕೆ ಸ್ಪಾಂಜ್ ಥರ ಬರಬೇಕು ಅಂತ ಹೇಳಿದ್ರೆ ನಾವು ನೀರು ದೋಸೆ ಬ್ಯಾಟರ್ ಇದೆಯಲ್ವಾ, ಅದನ್ನು ಸ್ವಲ್ಪ ನೀರು ಥರ ಮಾಡ್ಕೋಬೇಕು. ತುಂಬ ತೀರಾ ನೀರು ಥರನೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ಅದಕ್ಕೆ ಉಪ್ಪು ಮತ್ತು 1 ಪಿಂಚಷ್ಟು ಮಿಕ್ಸಿಯಲ್ಲಿ ಹಾಕಬೇಕಾದ್ರೇ ನಾವು 1 ಪಿಂಚಷ್ಟು ಸೋಡಾ ಪುಡಿನ ಹಾಕಿ 1-2 ಸುತ್ತಬಿಟ್ರೆ ಸಾಕು. ಆವಾಗ ನೀರು ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ. ಆಮೇಲೆ ನೀರು ದೋಸೆ ಮಾಡಿ ಆದಮೇಲೆ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕು. ಆಮೇಲೆ ಯಾವಾಗಲೂ ಅದನ್ನು ಮುಚ್ಚಿ ಇಟ್ಟು ಬೇಯಿಸಿದಾಗ ನಮಗೆ ನೀರು ದೋಸೆ ಪರ್ಫೆಕ್ಟಾಗಿ ಬರುತ್ತೆ. ಆಮೇಲೆ ಕಲ್ಲಲ್ಲಿ ನೀರು ದೋಸೆ ಫಸ್ಟ್ ಹಾಕಬೇಕಾದ್ರೆ ಎದ್ದೇಳಲ್ಲ ಅಲ್ವಾ, ಆ ರೀತಿ ಆಗಬೇಕಾದ್ರೆ ನಾವು ಅರ್ಧ ಈರುಳ್ಳಿನ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಡಿಪ್ ಮಾಡಿ ಅದಕ್ಕೆ ಕಲ್ಲಿಗೆ ಸ್ಪ್ರೆಡ್ ಮಾಡಿದ್ರೆ ಆರಾಮಾಗಿ ನೀರು ದೋಸೆ ಸೂಪರಾಗಿ ಎದ್ದು ಬರುತ್ತೆ. ಇಲ್ಲಾಂದರೆ ಕಲ್ಲುಪ್ಪು ಇದೆಯಲ್ವ, ಕಲ್ಲುಪ್ಪನ್ನ ಒಂದು ಕಾಟನ್ ಕ್ಲಾತಲ್ಲಿ ಹಾಕಿ ಕಟ್ಬಿಟ್ಟು ಅದರಿಂದ ನಾವು ಎಣ್ಣೆಯಲ್ಲಿ ಅದ್ದಿ ದೋಸೆ ಕಲ್ಲಿಗೆ ನಾವು ಸ್ಪ್ರೆಡ್ ಮಾಡಬೇಕು. ಆ ರೀತಿ ಮಾಡೋದ್ರಿಂದ ದೋಸೆ ಆರಾಮಾಗಿ ನೀಟಾಗಿ ಬರುತ್ತೆ, ಅಂಟ್ಕೊಳ್ಳಲ್ಲ ಕಲ್ಲಿಗೆ. ಇವಾಗ ನಾನು ಪೆರಂಡೆ ವೇಲ್ಡ್ ಗ್ರೇಪ್ ಇದೆಯಲ್ವ, ಇದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಚಟ್ನಿಗೆ ನಾವು ಲೀಫ್ ಕೂಡ ಹಾಕ್ಕೊಳ್ಬೋದು. ಲೀಫನ್ನು ಅದರದ್ದು ಸ್ಟೆಮ್ ಇದೆಯಲ್ವ ಅದನ್ನು ಹಾಕ್ಬೋದು. ತುಂಬ ಗಟ್ಟಿಯಾಗಿ ಬಲ್ತಿದ್ರೆ ಆ ಸ್ಟೆಮ್ಮಿದು ನಾರು ತೆಗಿಬೇಕು. ಇದು ನಾನು ತುದಿಯಲ್ಲಿ ಕಟ್ ಮಾಡಿದ್ದೀನಿ, ಬಲ್ತಿಲ್ಲ. ಸ್ಟೆಮ್ ಇನ್ನೂ ಎಳೆದಾಗಿದೆ. ಎಳೆ ಸ್ಟೆಮ್ಮು ನಾವು ಯೂಸ್ ಮಾಡೋದು ತುಂಬ ಒಳ್ಳೆಯದು, ತುಂಬ ಎಫೆಕ್ಟಿವ್ ಆಗಿರುತ್ತೆ. ಇದನ್ನು ನಾನಿವಾಗ ಹಾಗೆ ಕಟ್ ಮಾಡಿ ವಾಶ್ ಮಾಡಿ ಚಟ್ನಿ ಮಾಡೋದಕ್ಕೆ ಹಾಕ್ತೀನಿ. ಆಮೇಲೆ ಇದನ್ನು ಕ್ಲೀನ್ ಮಾಡಬೇಕಾದ್ರೆ ಆ ಎಲೆ ಹಿಂದ್ಗಡೆ ಸ್ವಲ್ಪ ನೋಡಬೇಕು. ಎಲೆ ಹಿಂದ್ಗಡೆ ಸಣ್ಣ ಹುಳಗಳಿರುತ್ತೆ. ಅದನ್ನು ನಾವು ವಾಶ್ ಮಾಡಬೇಕಾದ್ರೆ ಕೈಯಿಂದ ಉಜ್ಜಿ ವಾಶ್ ಮಾಡಬೇಕು. ಇಲ್ಲಾಂದರೆ ಆ ಎಲೆನ ಯೂಸ್ ಮಾಡದೆ ಬಿಸಾಕ್ಬೋದು. ನೋಡಿ, ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಇದರಲ್ಲಿ ನಾರೇ ಇಲ್ಲ, ಆರಾಮಾಗಿ ಕಟ್ ಆಗ್ತಾ ಇದೆ. ಅದಕ್ಕಾಗಿ ನಾನು ಇದರಿಂದ ನಾರು ತೆಗಿಲಿಕ್ಕೆ ಹೋಗಲಿಲ್ಲ. ಇದನ್ನು ನಾವು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಸೈಡಲ್ಲಿ ತೆಗೆದಿಟ್ಕೋಬೇಕು. ಈ ಚಟ್ನಿ ಮಾಡೋದಕ್ಕೆ ನಾವು ಸ್ವಲ್ಪ ನೀರುಳ್ಳಿನೂ ಟೊಮೆಟೊನೂ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ನಾಲ್ಗೆ ಕಚ್ಚುತ್ತಲ್ವಾ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಶೇಂಗಾ ಬೀಜ ಇದ್ದರೆ ಶೇಂಗಾ ಬೀಜನೂ ಹಾಕೋಬೋದು. ನಾನು ನೋಡಿ ಹಣ್ಣಾಗಿರೋ 4 ಸ್ವಲ್ಪ ಮೀಡಿಯಮ್ ಸೈಜು, ಸ್ವಲ್ಪ ದೊಡ್ಡದಾಗಿದೆ 4 ಟೊಮೆಟೊನ ತೊಗೊಂಡಿದ್ದೀನಿ. ನಿಮಗೆ ಟೊಮೆಟೊ ಇಷ್ಟ ಇಲ್ಲ ಅಂದರೆ 2 ಟೊಮೆಟೊ ಕಡಿಮೆ ತೊಗೊಳ್ಳಿ. ಆದರೆ ಟೊಮೆಟೊ ಹಾಕೋದ್ರಿಂದ ಆ ನಾಲ್ಗೆ ಕಚ್ಚೋದಿದೆಯಲ್ವ ಅದು ಕಡಿಮೆ ಆಗುತ್ತೆ. ಟೊಮೆಟೊನ ದೊಡ್ಡದಾಗೆ ಕಟ್ ಮಾಡ್ಕೊಳ್ಳೋದು. ಆಮೇಲೆ ನೀರುಳ್ಳಿನ 2 ದೊಡ್ಡ ಸೈಜ್ ಇರೋ 2 ನೀರುಳ್ಳಿನ ನಾನು ತೊಗೊಂಡಿದ್ದೀನಿ, ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ತವ ಇಟ್ಕೊಂಡು 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದ ಕೂಡಲೇ ಕಟ್ ಮಾಡಿ ಇಟ್ಕೊಂಡಿರೋ ಈ ಪೆರಂಡೈನ ಹಾಕ್ಕೊಳ್ಬೇಕು. ಈ ಪೆರಂಡೈನ ನಾವು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಪೆರಂಡೈದು ಕಲರ್ ಕೂಡ ಚೇಂಜ್ ಆಗುತ್ತೆ, ಒಂದು ಸ್ವಲ್ಪ ಗ್ರೀನ್ ಹೋಗಿ ಬ್ರೌನ್ ಆಗುತ್ತೆ, ಅಲ್ಲಿ ತನಕ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಈ ಟೈಮಲ್ಲಿ ಕಟ್ ಮಾಡ್ಕೊಂಡಿರೋ ಟೊಮೆಟೊನು ಈರುಳ್ಳಿನ ನಾವು ಸೇರಿಸ್ಕೊಳ್ಬೇಕು. ಖಾರಕ್ಕೆ ಬ್ಯಾಡಗಿ ಒಣಗಿದ ಮೆಣಸಿನ್ಕಾಯಿ ಇದೆಯಲ್ವ ಅದನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಚಟ್ನಿಗೆ ಒಳ್ಳೆ ಕಲರ್ ಕೊಡುತ್ತೆ. ನಾನು ಸಣ್ಣದಾಗಿ ರೆಡ್ ಕಲರು ಒಣಗಿದ ಮೆಣಸಿನ್ಕಾಯಿ ಇರುತ್ತಲ್ವ, ಒಗ್ಗರಣೆಗೆ ಹಾಕ್ತೀವಲ್ವ, ಆ ಮೆಣಸಿನ್ಕಾಯಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸನ್ನ ಸೇರಿಸ್ಕೊಂಡು ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ತುರಿದಿರೋ ಫ್ರೆಶ್ ತೆಂಗಿನಕಾಯಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ತೆಂಗಿನಕಾಯಿ ಇಲ್ಲ ಅಂದರೆ ಫ್ರೈ ಮಾಡಿರೋ ಶೇಂಗಾ ಬೀಜನ ನಾವು ಸೇರಿಸ್ಕೊಳ್ಬೇಕು. ಸ್ವಲ್ಪ ಹೊತ್ತು ಬಿಸಿ ಆರಿದ ಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಹುಳಿ ನೀರನ್ನ ಕೂಡ ಅದಕ್ಕೆ ಹಾಕ್ಕೊಳ್ಬೇಕು. ಹುಳಿ ನೀರು ಸ್ವಲ್ಪ ಜಾಸ್ತಿಯಾಗೇ ಇರಬೇಕು. ಆಮೇಲೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಮತ್ತು ಸ್ವಲ್ಪ ಸಾಸಿವೆ, ಸ್ವಲ್ಪ ಎಣ್ಣೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿ. ಇವಾಗ ನಾನು ನೀರು ದೋಸೆನೂ ರೆಡಿ ಆಯಿತು, ಕಡಲೆಕಾಳು ಸಾರು ರೆಡಿ ಆಯಿತು. ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನಮ್ಮ ಮಾವ ಹೇಳಿದ್ರು ಫಸ್ಟಿಗೆ ಟೇಸ್ಟ್ ನೋಡ್ತೀನಿ, ಒಂದು ಕಪ್ಪಲ್ಲಿ ಹಾಕು ಆಮೇಲೆ ತಿಂತೀನಿ ಅಂತ ಹೇಳಿದ್ರು. ಆದರೆ ತಿಂದು ನೋಡಿದ್ಮೇಲೆ ತುಂಬಾ ಇಷ್ಟ ಆಯಿತು. ಅವರು ನಾನು ಹಾಕಿ ಚಟ್ನಿ ಎಲ್ಲ ಹಾಕ್ಕೊಂಡ್ರು, 2ನೇ ಸಲನೂ ಚಟ್ನಿ ಹಾಕ್ಕೊಂಡ್ರು. ಚಟ್ನಿ ನಿಜವಾಗ್ಲೂ ಅವ್ರಿಗೆ ಇಷ್ಟ ಆಯಿತು. ಹೆಲ್ದಿಯಾಗೂ ತಿನ್ನಬೇಕು, ಟೇಸ್ಟಿಯಾಗೂ ತಿನ್ನಬೇಕು ಅಂತ ಹೇಳಿದರೆ ಸ್ವಲ್ಪ ನಾವು ತುಂಬ ಕಷ್ಟಪಡಬೇಕು ಅಂತೇನಿಲ್ಲ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು, ನಾವು ಆ ರೀತಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ತಿನ್ಬೋದು. ಊಟ ಮಾಡಿ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಮಾವ ಹೇಳಿದ್ರು, ಹರ್ಷಿತಿದ್ದು ಹಳೆ ಸೈಕಲ್ ಇದೆಯಲ್ವ ಅದನ್ನು ಬಿಚ್ಚಿಬಿಟ್ಟು ಒಂದು ಗೋಣಿಲಿ ಕಟ್ಟಿ ಕೊಡಿ, ಅವನು ಊರಲ್ಲೇ ಇರಲಿ, ಅವನ್ನ ಊರಲ್ಲೇ ಇಟ್ಕೊಂಡು ನೋಡ್ಕೊಳ್ತೀವಿ, ಅಲ್ಲೇ ಸ್ಕೂಲಿಗೆ ಸೇರಿಸ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಮುಂದೆ ಬರೋ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹರ್ಷಿತ್ ಊರಲ್ಲೇ ಇರ್ತಾನೆ ಅಥವಾ ನನ್ನ ಜೊತೆಗೆ ಬರ್ತಾನೆ ಏನು ಅಂತ ನಿಮಗೆ ಮುಂದೆ ಬರೋ ವೀಡಿಯೋಗಳಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಮಾವ ಸೈಕಲ್ನ ತಗೊಂಡು ಊರಿಗೆ ಹೊರಡ್ತಾ ಇದ್ದಾರೆ. ಅವರೆಲ್ಲ ಊರಿಗೆ ಹೊರಟಾದ್ಮೇಲೆ ನಾವು ಕೂಡ ದೋಸೆ ತಿಂದ್ಕೊಂಡ್ವಿ. ದೀನ ಇವಾಗ ಎದ್ದು ನನ್ನ ತಲೆನ ಬಾಚ್ತೀನಿ ಅಂತೇಳಿ ಇರೋ 4 ಕೂದಲನ್ನ ಕೂಡ ಕಿತ್ತಾಕ್ತಾ ಇದ್ದಾಳೆ. ನಿಮ್ಮನೇಲಿ ಕೂಡ ಸಣ್ಣ ಮಕ್ಕಳು ಈ ರೀತಿ ನಿಮ್ಮ ಕೂದಲನ್ನ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾರಾ ಅಂತ ನನಗೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ಟಾಟಾ, ಸಿ ಯು, ಬಾಯ್.